ಹುಬ್ಳಿಯಲ್ಲಿ ನಾವು ಯಾರು ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲದಿರ್ತಕ್ಕಂಥ ಒಂದು ಘಟನೆ ಇವತ್ತು ನಡೆದಿದ್ದು. ಒಟ್ಟು 9 ಜನ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಪೂಜೆ ಮಾಡಿ ಅವತ್ತು ರಾತ್ರಿ ವಸತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅಗ್ನಿ ಅನಾಹುತ ಆಗಿ ಇವತ್ತು 8 ಜನ ಅಸುನೀಗಿರ್ತಕ್ಕಂಥ ಸಂಗತಿ ನಮ್ಮೆಲ್ಲರಿಗೂ ಕೂಡ ಬಹಳ ದುಃಖಕರವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಈಗ ತಾನೇ ಕೊನೆಗಿರ್ತಕ್ಕಂಥ ಒಬ್ಬ ಬಾಲಕನನ್ನು ಕೂಡ ನಾವು ನಮ್ಮ ಕಾರ್ಪೊರೇಟರ್ ಎಲ್ಲ ಹೋಗಿ ನೋಡ್ಕೊಂಡ್ ಬಂದೇವಿ. ದೇವ್ರ ದಯದಿಂದ ಅವ್ರಿಗೆ ಒಂದು ಒಳ್ಳೆ ಆರೋಗ್ಯ ಚೇತರಿಕೆಯನ್ನು ಕಂಡಿದ್ದಾರೆ. ಡಾಕ್ಟರ್ ಜೊತೆನೂ ಕೂಡ ನಾನು ಮಾತಾಡಿದ್ದೀನಿ. ಅವ್ರಿಗೆ ಯಾವುದೇ ರೀತಿಯಾದಂಥ ಇನ್ನು ತ್ರಾಸಿಲ್ಲ ಅನ್ನುವಂಥದ್ದು ಹೇಳಿದಾರೆ. ಅದ್ರ ಜೊತೆಗೆ ಈಗೇನು 8 ಜನ ತೀರ್ಕೊಂಡಾರ, ಇವರೆಲ್ಲರೂ ಕೂಡ ಇವತ್ತು ಬಹಳ ಕಡುಬಡವರು ಇದ್ದಾರೆ. ಇವತ್ತು ಅವರವರ ಹೊಟ್ಟೆಪಾಡಿಗಾಗಿ ಜೀವನವನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳವರೆಲ್ಲರೂ ಕೂಡ ಆಗಿದ್ದಾರೆ. ಈಗಾಗಲೇ ಸರ್ಕಾರ 5 ಲಕ್ಷ ರೂಪಾಯಿ ಘೋಷಣೆಯನ್ನು ಮಾಡಿದ್ದಾರೆ. ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ನಾನು ಮೊನ್ನೆ ಅವ್ರ ಜೊತೆನೂ ಸಂತೋಷ್ ಲಾಡ್ ಅವ್ರ ಜೊತೆನೂ ಮಾತಾಡಿದ್ದೇನೆ. ಯಾಕಂದ್ರೆ ಈ ರೀತಿಯಾದಂಥ ಘಟನೆಗಳು ಸಂಭವಿಸಿದಾಗ ವಿಶೇಷವಾಗಿರ್ತಕ್ಕಂಥ ಒಂದು ಪರಿಗಣನೆ ಮಾಡಿ ಇವ್ರು ಕನಿಷ್ಠ ಪ್ರತಿಯೊಬ್ಬರಿಗೂ ಕೂಡ ಒಂದು 15 ಲಕ್ಷ ರೂಪಾಯಿ ಆದರೂ ಸಹಾಯಧನವನ್ನು ಏನಾದರೂ ಸರ್ಕಾರ ಘೋಷಣೆ ಮಾಡ್ತಂದ್ರೆ ಆ ಕುಟುಂಬಗಳಿಗೆ ಒಂದು ಒಳ್ಳೆ ರೀತಿಯಾದಂಥ ಮುಂದಿನ ಜೀವಮಾನದಲ್ಲಿ ನಡ್ಸೋಕ್ಕಾಗುತ್ತೆ. ಯಾಕಂದ್ರೆ ಈಗ ತೀರ್ಕೊಂಡವ್ರು ನೋಡಿದ್ವಿ ನಾವು, 3 ಸಣ್ಣ ಮಕ್ಕಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ. ಆ ತಾಯಿನೂ ಕೂಡ ಚಿಕ್ಕವಳಿದ್ದಂಥ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಹೀಗಾಗಿ ಸರ್ಕಾರ ಇದೊಂದು ವಿಶೇಷವಾದಂಥ ಪರಿಗಣನೆ ಮಾಡಿ ಅವ್ರಿಗೆ ಇನ್ನೂ ಹೆಚ್ಚಿನ ಸಹಾಯಧನವನ್ನು ಒಂದು 15 ಲಕ್ಷ ರೂಪಾಯಿ ಎಲ್ಲರಿಗೂ ಮಾಡಬೇಕನ್ನೋ ವಿನಂತಿ ಮಾಡ್ತೇನೆ. ಗುರುವಾರ ಕೂಡ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೂ ಕೂಡ ನಾನು ವಿನಂತಿ ಮಾಡ್ತೇನೆ. ಅವ್ರಿಗೂ ಕೂಡ ಜೊತೆಗೆ ನಮ್ಮ ಕೇಂದ್ರ ಸಚಿವರು ನಾವೆಲ್ಲರೂ ಕೂಡಿ ನಾವೇನು ಮಾಡಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಇತ್ತು ಅವೆಲ್ಲ ಮಾಡುವಂತ ಯೋಜನೆ ಅಂತ ಮಾಡ್ತೀನಿ. ನೋಡ್ತೀನಿ 5ನೇ ತಾರೀಕಿಗೆ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಹುಬ್ಳಿಗೆ ಬರ್ತಾ ಇದ್ದಾರೆ. ಅವ್ರ ಜೊತೆನೂ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಈಗಾಗಲೇ ನಾನು ಮಾಡಿದ್ದೇನೆ. ಆಗಿರ್ತಕ್ಕಂಥ ಘಟನೆ ಒಳಗೆ ಹೇಳಿದ್ದೇನೆ. ಅವ್ರು 1ನೇ ದಿವಸನೂ ಕೂಡ ನಾನು ಅವರು ನಮ್ಮೆಲ್ಲ ಕಾರ್ಪೊರೇಟರ್ಸ್ ಕೂಡ ಬಂದು ಹಾಸ್ಪಿಟಲ್ನಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಅವ್ರಿಗೆ ಟ್ರೀಟ್ಮೆಂಟ್ ವ್ಯವಸ್ಥೆ ಭಾಗವಾಗಿ ಏನಾಗಬೇಕೈತೆ ಎಲ್ಲ ಮಾಡ್ಸೇವೆ. ಈಗ ಕೇಂದ್ರದಿಂದನೂ ಕೂಡ ಇದಕ್ಕೆ ಏನಾದರೂ ವಿಶೇಷ ಅನುದಾನ ಅವ್ರಿಗೆ ಕೊಡಕ್ಕೆ ಬರ್ತಿತ್ತಂತಂದ್ರೆ ಸಹಾಯವನ್ನು ಮಾಡುವಂಥದ್ದಿದ್ರೆ ಡೆಫಿನೆಟ್ಲಿ ನಾವು ಅದನ್ನು ಕೂಡ ಪರಿಗಣನೆ ಮಾಡಿ ಅದನ್ನು ಕೊಡ್ಸಕ್ಕೆ ಸಾಧ್ಯ ಏನೈತೆ ಅದನ್ನು ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.